3ನೇ ತಾರೀಕು ಕೊಟ್ಟಿದ್ದಾರೆ, 12ನೇ ತಾರೀಕು ಕೊಟ್ಟಿದ್ದಾರೆ, 21ನೇ ತಾರೀಕು ಕೊಟ್ಟಿದ್ದಾರೆ, ಮತ್ತು 30ನೇ ತಾರೀಕು ಕೊಟ್ಟಿದ್ದಾರೆ. ಈ 3 ಸೀರೀಸ್ ಅವರು ಸ್ವಲ್ಪ ಒಂಟಿತನ ಜಾಸ್ತಿ, ಅವ್ರಿಗೆ ಫ್ರೆಂಡ್ಸ್ ಅನ್ನೋರು ಭಾಳ ಕಮ್ಮಿ, ಸೆಲೆಕ್ಟಿವ್ ಫ್ರೆಂಡ್ಸೂ ಕಮ್ಮಿನೇ, ಸ್ವಲ್ಪ ಅಹಂ ಜಾಸ್ತಿ, ಸ್ವಲ್ಪ ಸೋಂಬೇರಿತನ ಸ್ವಲ್ಪ ಜಾಸ್ತಿ. ಯಾರು 4, 13, 22, 31 ಈ ಡೇಟ್ಗಳಲ್ಲಿ ಹುಟ್ಟಿರ್ತಾರೆ ಇವರೆಲ್ಲ 4 ಸೀರೀಸ್. ಈ ದಿಂಬಿಗೆ ತಲೆ ಹಾಕಿದ್ರೆ ಸಾಕು, ನಿದ್ದೆ ಸೂಪರ್, ನಿದ್ದೆ ಪ್ರಿಯರು ಅಂತ ಕರಿಬೋದು. ಸಂತೆಲು ನಿದ್ದೆ. ಈ ನ್ಯಾಯಾಧೀಶರು ಮತ್ತು ಈ ಒಂದು ವಾದ ಮಾಡ್ತಕ್ಕಂಥವ್ರು 4 ಸೀರೀಸಲ್ಲಿ ಬಂದುಬಿಟ್ರೆ ಕರೆಕ್ಟ್, ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿಬಿಡುತ್ತೆ. ತುಂಬ ನ್ಯಾಯವಾಗಿರ್ತಾರೆ, ಅವ್ರಿಗೆ ಅನ್ಯಾಯ ಕಂಡ್ರೆ ಅವ್ರ ಹತ್ರ ಹೋಗೋದೂ ಇಲ್ಲ. ಮನಸ್ಸು ಒಳ್ಳೆಯದೇ, ನಾಲಿಗೆ ಹೊರಟು ಜನಗಳಿಗೆ ಗೊತ್ತಾಗಲ್ಲ, ಅವ್ರು ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಪ್ಯಾಕಿಂಗಲ್ಲಿ ಉತ್ತಮ, ಫಿನಿಷಿಂಗಲ್ಲಿ ಉತ್ತಮ, ಪ್ರೆಸೆಂಟೇಷನಲ್ಲಿ ಉತ್ತಮ. ಒಂದು ಸತಿ ಅವ್ರು ಕೆಟ್ಟವರು ಅಂದರೆ ಮುಗೀತು, ಬಂದ್, ಶಟರ್ ಬಂದ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಹಿಂದಿನ ಸಂಚಿಕೆಯಲ್ಲಿ ನಾವು 1 ಸೀರೀಸ್, ಅದೇ ರೀತಿ 2 ಸೀರೀಸ್ನಲ್ಲಿ ಹುಟ್ಟಿದವರ ಆ ಗುಣಲಕ್ಷಣಗಳನ್ನು ನಾವು ನೋಡ್ತಾ ಇದ್ವಿ. ಬಹಳ ಇಂಟ್ರೆಸ್ಟಿಂಗ್ ಇತ್ತು. ಈಗ ಬೇರೆ ಸೀರೀಸ್ನವರು ಕೂಡ ಕಾಯ್ತಾ ಇರ್ತಾರೆ ನಮ್ಮ ಗುಣಲಕ್ಷಣಗಳು ಏನು ಅಂತ. ಸೊ ಇವತ್ತು 3 ಸೀರೀಸ್, ಅದೇ ರೀತಿ 4 ಸೀರೀಸ್ ಅವರ ಗುಣಲಕ್ಷಣಗಳನ್ನು ನೋಡೋದಾದರೆ ಖಂಡಿತ 3 ಸೀರೀಸ್ ಅವ್ರನ್ನ ತೊಗೊಳ್ಳೋಣ. ಮೊದಲು ಯಾರ್ಯಾರು 3ನೇ ತಾರೀಕು ಕೊಟ್ಟಿದ್ದಾರೆ, 12ನೇ ತಾರೀಕು ಕೊಟ್ಟಿದ್ದಾರೆ, 21ನೇ ತಾರೀಕು ಕೊಟ್ಟಿದ್ದಾರೆ, ಮತ್ತು 30ನೇ ತಾರೀಕು ಕೊಟ್ಟಿದ್ದಾರೆ. ಇಷ್ಟು ಕೂಡ ನಾವು 3 ಸೀರೀಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ 3 ಸೀರೀಸ್ ಅವರು ಸ್ವಲ್ಪ ಒಂಟಿತನ ಜಾಸ್ತಿ, ಸಾಕಷ್ಟು ಕಾಂಟ್ಯಾಕ್ಟ್ಸ್ ಇರುತ್ತೆ, ಭಾಳ ಹೆಚ್ಚಿನ ಕಾಂಟ್ಯಾಕ್ಟ್ಸ್ 3 ಸೀರೀಸಲ್ಲಿ ಇರ್ತಕ್ಕಂಥವ್ರಿಗೆ. ಎಲ್ಲರೂ ಗೊತ್ತು, ಅವ್ರಿಗೆ ಗೊತ್ತಾ, ಇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತಾ, ಗೊತ್ತು, ಇವ್ರನ್ನೆಲ್ಲ ಪರಿಚಯ ಇದ್ದಾರೆ. ಬಟ್ ಆದರೆ ಅವ್ರಿಗೆ ಫ್ರೆಂಡ್ಸ್ ಅನ್ನೋರು ಭಾಳ ಕಮ್ಮಿ, ತುಂಬಾ ಕಮ್ಮಿ ಇರ್ತಾರೆ ಫ್ರೆಂಡ್ಸು. ಸೆಲೆಕ್ಟಿವ್ ಫ್ರೆಂಡ್ಸೂ ಕಮ್ಮಿನೇ. ನಾವು ಸೆಲೆಕ್ಟ್ 1, 2 ಅಂತೀವಿ, ಅದು ಅವರು ತಾತ್ಕಾಲಿಕ ಅವರು ಹೊರಟೋಗ್ತಾರೆ, ಇನ್ನೊಬ್ರು ಯಾರೋ ಹೊಸೊಬ್ರು ಆಗ್ತಾರೆ. ಫ್ರೆಂಡ್ಸ್ ಆರ್ ವೆರಿ ಲೆಸ್ ಫಾರ್ 3 ಸೀರೀಸ್. ಆದರೆ ಪ್ರತಿಯೊಬ್ಬರ ಜೊತೆನೂ ಇಂಟ್ರ್ಯಾಕ್ಷನ್ ಅಂತ ಮಾತಾಡ್ತಕ್ಕಂಥದ್ದು ಭಾಳ ವಿಶೇಷ. ಹಾಗೆ ಈ 3 ಇರ್ತಕ್ಕಂಥವ್ರು, 3 ಸೀರೀಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಹಂ ಜಾಸ್ತಿ. ನಾನು ಯಾಕೆ ಹೋಗಲಿ, ನಾನು ಯಾಕೆ ಬಗ್ಲಿ, ಆ ಒಂದು ಗುರುವಿನ ತತ್ವ ಸ್ವಲ್ಪ ಜಾಸ್ತಿ. ನನಗೆಲ್ಲ ಗೊತ್ತು, ನಾನು ಬಗ್ಗಲ್ಲ, ಬೇಕಾದರೆ ಅವರೇ ಬಗ್ಗಲಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇರುತ್ತೆ. ಆದರೆ ಈ 3 ಸೀರೀಸ್ ಇರ್ತಕ್ಕಂಥವ್ರನ್ನ ಏನಾದ್ರು ಫ್ರೆಂಡ್ ಮಾಡ್ಕೊಂಬಿಟ್ರೆ ತುಂಬ ಅವ್ರಿಗೆ ಸಹಾಯ ಮನೋಭಾವ ಜಾಸ್ತಿ ಆಗಿಬಿಡುತ್ತೆ. ಈ 3 ಅಲ್ಲಿ ಯಾರು ಹುಟ್ಟಿದ್ದಾರೆ, 3, 12, 21, 30 ಯಾರು ಹುಟ್ಟಿದ್ದಾರೆ, ಅವ್ರನ್ನ ಫ್ರೆಂಡ್ಶಿಪ್ ಏನಾದ್ರು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಬಿಟ್ರೆ ಇವ್ರು ಎಲ್ಲ ಸರ್ವಸ್ವವನ್ನು ಕೂಡ ಅವ್ರಿಗೆ ಮಾಡ್ತಕ್ಕಂಥ ಒಂದು ಕೆಲಸದ ವಿಚಾರದಲ್ಲಿ ಬಂದ್ಬಿಡುತ್ತೆ. ಹಾಗೆ ಈ 3 ಸೀರೀಸಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸೋಂಬೇರಿತನ ಸ್ವಲ್ಪ ಜಾಸ್ತಿ. ಯಾಕೆಂದರೆ ಇಲ್ಲಿ ಸ್ವಲ್ಪ ಗುರುವಿನ ತತ್ವ ಬಂದಾಗ ಗುರು ಒಂದು ಕಡೆ ಕೂತ್ಕೊಂಡಿರೋದಷ್ಟೇ, ಥಿಂಕ್ ಮಾಡೋದಷ್ಟೇ ಕೆಲಸ. ಸೊ ಅಲ್ಲಿ ಸೋಂಬೇರಿತನ ಸ್ವಲ್ಪ ಬರುತ್ತೆ. ಆದರೆ 2 ಥರ ಡ್ಯುಯಲ್ ಪರ್ಸನಾಲಿಟಿ ಅಂತ ಕರಿತೀವಿ. ಒಂದು ಕಡೆ ಸೋಂಬೇರಿತನ ಬಂದರೆ ಏನೂ ಮಾಡಲ್ಲ, ಒಂದು ಸತಿ ಎದ್ದರೆ ಎಲ್ಲ ಒಂದೇ ಸತಿ ಫಿನಿಶ್ ಕೆಲಸ. ಕೆಲವರು ಇರ್ತಾರೆ 3 ದಿವಸದ ಬಟ್ಟೆ ಹಾಕೊಂಡು 4ನೇ ದಿವಸಕ್ಕೆ ಫುಲ್ ಖಾಲಿ ಮಾಡಿ ಹಾಕ್ಬಿಟ್ಟಿರ್ತಾರೆ ಮನೆ ಮೇಲೆ. ಆ ರೀತಿ ಕೆಲವರು ಡೈಲಿ ಹೋಗಿರೋ ಸೀರೀಸ್ ಬೇರೆ. ಇವ್ರದ್ದೆಲ್ಲ ಗುಡಾಕೊಂಬಿಡೋದು, ಇವತ್ತು ನಾಳೆ ನಾಡಿದ್ದೆಲ್ಲ ಹಾಕಿ, ಓಕೆ ಇದನ್ನು ಇನ್ನು ನನಗೆ ಇದ್ರ ಮೇಲೆ ಜಾಸ್ತಿ ಆಗ್ಬಿಟ್ರೆ ನಂಗೆ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲ ತಗೊಂಡು ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿದ್ರು 3 ಗಂಟೆನೂ ಹೋಗಿತಾನೆ ಇರ್ತಾರೆ ಈ 3 ಸೀರೀಸ್ ಆಗಿರ್ತಕ್ಕಂಥವ್ರು. ಹಾಗೆ ಈ 3 ಸೀರೀಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬಾಯಿ ರುಚಿ ಜಾಸ್ತಿ, ತುಂಬ ಬಾಯಿ ರುಚಿ. ರುಚಿಯಾಗಿರ್ತಕ್ಕಂಥ ಅಡುಗೆ ಮಾಡ್ತಾರೆ, ತಿಂತಾರೆ, ಮಾಡಿಸ್ಕೊಳ್ತಾರೆ, ತಿಂತಾರೆ. ಸ್ವಲ್ಪ ಭೋಜನ ಪ್ರಿಯ ಅಂತ ನಾವು ಹೇಳ್ಬೋದು 3ರಲ್ಲಿ ಹುಟ್ಟಿರ್ತಕ್ಕಂಥವ್ರು. ಹಾಗೆ ಈ 3ರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸು ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಆದರೆ ಅತಿ ಹೆಚ್ಚು ಸ್ಟೈಲ್ ಮಾಡಲ್ಲ, ಬೇಕಾದಾಗ ಮಾತ್ರ ಸ್ಟೈಲು, ಇಲ್ಲಾಂದರೆ ಸಾಧಾರಣವಾಗಿ ಒಂದು ಸಿಂಪಲ್ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ 3 ಸೀರೀಸ್ ಅವರು. ಈ ಬೇರೆ ಸೀರೀಸ್ ಅವ್ರ ಥರ ಪ್ರತಿ ದಿವಸ ಇವತ್ತೊಂದು ಹಾಕಿದ್ರೆ ನಾವು ನಾಳೆ ಹಾಕೋದೇ ಇಲ್ಲ ಸರ್, ನಾವು ಒಂದೇ ಸತಿ ನಾವು ಲೈಫಲ್ಲಿ ಹಾಕೋದು. ಮತ್ತು ನಾವು ನೋಡಿ ಟೂತ್ ಪೇಸ್ಟು ಅಷ್ಟೇ, ಇವತ್ತು ಯೂಸ್ ಮಾಡಿದ್ದು ಇನ್ನೊಂದು ಟೂತ್ ಪೇಸ್ಟು, ಬ್ರಷ್ ಆದರೂ ಅಷ್ಟೇ, ಇವತ್ತು ಅಲ್ಲಿ ಉಜ್ಜಿದ್ರೆ ಅದು ಫೇಕೋ, ಆ ಥರ ಇನ್ನೊಂದು ಹೊಸ ತೊಗೊಳ್ತಕ್ಕಂಥದ್ದು. ಇವ್ರು ಹಂಗಲ್ಲ, ಒಂದನ್ನೇ ಹೆಚ್ಚಾಗಿ ಯೂಸ್ ಮಾಡಿ 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 ಇಡ್ತಕ್ಕಂಥದ್ದು. ಅದೇ ಟೂತ್ ಪೇಸ್ಟಲ್ಲಿ ಸ್ವಲ್ಪ ಉಳಿದ್ರೆ ಇದು ಇಟ್ಟಿಗೆ ಬರುತ್ತಲ್ಲ, ಇದೆಂಥದ್ದು ಲಟ್ಟಣಿಗೆ ಹಾಕಿ ಯೂಸ್ ಮಾಡಿ ಮಾಡ್ತಕ್ಕಂಥ ಒಂದು ವಿಚಾರ ಈ 3 ಸೀರೀಸ್ ಅವ್ರಿಗೆ ಹೆಚ್ಚಾಗಿರುತ್ತೆ. ಆದರೆ ಇವರು ಇನ್ನೊಂದು ವಿಚಾರ ಏನು ಅಂತಂದರೆ ಸ್ವಲ್ಪ ವರ್ಕ್ಗೆ ಹೋಗೋದು ಸ್ವಲ್ಪ ಕಷ್ಟ, ಜಾಬ್ ವಿಚಾರದಲ್ಲಿ ಕಷ್ಟ. ವರ್ಕ್ ಫ್ರಮ್ ಹೋಮ್ ಭಾಳ ಇಷ್ಟ ಅವ್ರಿಗೆ.
ಮನೇಲಿ ಆರಾಮಾಗಿ ಟೈಮ್ ಕರೆಕ್ಟಾಗಿ ಕೊಟ್ಕೊಂಡು ಆರಾಮಾಗಿ ಮಾಡಿದ್ರೆ ಸಂತೋಷವಾಗಿರ್ತಾರೆ. ಅವ್ರಿಗೆ ಫ್ಲೆಕ್ಸಿಬಲ್ ಟೈಮ್ ಏನಾದ್ರು ಇದ್ದರೆ ಆಫೀಸ್ ನೀನು ಯಾವಾಗ ಬೇಕಾದ್ರೂ ಬರ್ಬೋದು ಅಂದರೆ ಕೆಲಸ ಮುಗಿಸ್ತಾರೆ. ಹಾಗೆ ಹಾಗೆ ಓಕೆ. ನೀನು 9 ಗಂಟೆಗೆ ಬರಬೇಕು, 5 ಗಂಟೆಗೆ ಬರಬೇಕು, ಸ್ವಲ್ಪ ದಿವಸ ಮಾಡ್ತಾರೆ, ಬಿಟ್ಬಿಡ್ತಾರೆ. ಕಷ್ಟ. ಸೊ ಇವ್ರಿಗೊಂಥರ ಕನ್ಸಿಸ್ಟೆನ್ಸಿ ಇಲ್ಲ ಜಾಬಲ್ಲಿ. ಆದರೆ ಇವ್ರಿಗೆ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಕೊಟ್ಬಿಟ್ರೆ ಕೆಲಸವನ್ನು ಪೂರ್ತಿಯಾಗಿ ಮುಗಿಸ್ತಾರೆ. ಸ್ವಲ್ಪ ಅಹಮನ್ನು ಕಮ್ಮಿ ಮಾಡಿಕೊಂಡ್ರೆ ಖಂಡಿತ 3 ಸೀರೀಸ್ ಅವ್ರಿಗೆ ಭಾಳ ಒಳ್ಳೆಯದು. 3, 12, 21, 30 ಅವ್ರಿಗೆ ಆ ಡೇಸಲ್ಲಿ ಏನಾದ್ರು ಒಂದು ಹೊಸತನ, ಒಂದು ವಿಚಾರ, ಏನಾದ್ರು ಒಂದು ಇನ್ಫಾರ್ಮೇಷನ್ನು, ನ್ಯೂಸ್ಗಳು ಬರ್ತಾ ಇರುತ್ತೆ. ಇದು ಸೀರೀಸು. ಯಾಕಂದರೆ ಯಾವ ಸೀರೀಸಲ್ಲಿ ಹುಟ್ಟಿರ್ತೀವೋ ಅದು ರಿಪಿಟೇಷನ್ ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು. ಇಷ್ಟು 3 ಸೀರೀಸ್ ಅವರು. ಎಸ್, ಹಾಗಾದ್ರೆ ಗುರುಜಿ 4 ಸೀರೀಸಲ್ಲಿ ಹುಟ್ಟಿದವರನ್ನು ನೋಡೋದಾದರೆ ಖಂಡಿತ ಇವಾಗ ನೆಕ್ಸ್ಟ್ ನಾವು 4 ಸೀರೀಸಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡೋಣ. ಯಾರು 4, 13, 22, 31 ಈ ಡೇಟ್ಗಳಲ್ಲಿ ಹುಟ್ಟಿರ್ತಾರೆ. ಇವರೆಲ್ಲ 4 ಸೀರೀಸೇ. 4 ಸೀರೀಸ್ ಅವ್ರಿಗೆ ಸ್ವಲ್ಪ ತಲೆಗೆ, ಈ ದಿಂಬಿಗೆ ತಲೆ ಹಾಕಿದ್ರೆ ಸಾಕು, ಈ ದಿಂಬಿಗೆ ತಲೆ ಹಾಕಿದ್ರೆ ಸಾಕು, ನಿದ್ದೆ ಸೂಪರ್, ನಿದ್ದೆ ಪ್ರಿಯರು ಅಂತ ಕರಿಬೋದು. ಮಧ್ಯಾಹ್ನ 4 ಅವರ್ ನಿದ್ದೆ ಹೊಡೆದ್ರು ಕೂಡ 9 ಗಂಟೆಗೆ ಬೇಕಾದ್ರೂ ಮಲ್ಕೊಳ್ತಾರೆ ಅವರು. ಓಕೆ. ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ 6 ಗಂಟೆವರೆಗೂ ನಿದ್ದೆ ಮಾಡೋದು ಕೂಡ 10 ಗಂಟೆಗೆ ಮತ್ತೆ ನಿದ್ದೆ ಬರುತ್ತೆ. ಆ 4 ಸೀರೀಸ್ ಅವ್ರದ್ದು ಗುಣಲಕ್ಷಣಗಳೇ ಹಾಗೆ. ತಲೆ ಇಟ್ಟರೆ ನಿದ್ದೆ, ಸಂತೆಲು ನಿದ್ದೆ, ಈ 4ನೇ ಇರ್ತಕ್ಕಂಥವ್ರು. ಆದರೆ ಎಲ್ಲ ಸೀರೀಸಲ್ಲಿ ಹೈಯೆಸ್ಟು ಈ ವ್ಯಕ್ತಿ ಇಂಥವನೇ ಅಂತ ಅವರು ಬರ್ತಕ್ಕಂಥ ಬಾಯಿ 4 ಸೀರೀಸಲ್ಲಿರುತ್ತೆ. ಅದು ರಾಹುವಿನ ತತ್ವ, ಅದು ನಾಲಿಗೆ. ಅವ್ರು ಹೇಳಿದ್ದೆಲ್ಲ ಅವ್ರ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಅದು ಸತ್ಯ ಆಗಿರುತ್ತೆ. ಈ ನ್ಯಾಯಾಧೀಶರು ಮತ್ತು ಈ ಒಂದು ವಾದ ಮಾಡ್ತಕ್ಕಂಥವ್ರು 4 ಸೀರೀಸಲ್ಲಿ ಬಂದುಬಿಟ್ರೆ ಕರೆಕ್ಟ್ ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿಬಿಡುತ್ತೆ. ಯಾಕಂದರೆ ಅವರು ಮನುಷ್ಯನ ತೂಕ ಮಾಡಿ ಹಿಡಿದು ಬಿಡ್ತಾರೆ, ಮತ್ತು ಅವ್ರ ಹತ್ರ ನಾವು ಬಾಯಿ ಕೊಡೋಕ್ಕಾಗಲ್ಲ, ಮತ್ತು ಅದು ಸತ್ಯದ ದಾರಿ. ಯಾರು 4 ಸೀರೀಸಲ್ಲಿ ಇರ್ತಾರೆ ತುಂಬ ನ್ಯಾಯವಾಗಿರ್ತಾರೆ, ಅವ್ರಿಗೆ ಅನ್ಯಾಯ ಕಂಡ್ರೆ ಅವ್ರ ಹತ್ರ ಹೋಗೋದೂ ಇಲ್ಲ. ಇವರು ಭಾಳ ಸೆಲೆಕ್ಟಿವ್ ಫ್ರೆಂಡ್ಸ್ನ ಮಾಡ್ಕೊಂಡಿರ್ತಾರೆ, ತುಂಬ ಫ್ರೆಂಡ್ಸ್ನ ಮಾಡ್ಕೊಳ್ಳಲ್ಲ. ಆ ಸೆಲೆಕ್ಟಿವ್ ಫ್ರೆಂಡ್ಸು ಆಲ್ಮೋಸ್ಟ್ ಲೈಫ್ ಲಾಂಗ್ ಹೆಚ್ಚು ಕಮ್ಮಿ ಅವರೇ ಇರ್ತಾರೆ, ಲಾಂಗ್ ಟರ್ಮ್ವರೆಗೂ ಅವರೇ ಇರ್ತಾರೆ. ಸೊ ಅವ್ರ ಜೊತೆನೂ ಕೂಡ ಅವರು ಏನಾದ್ರು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಬಿಟ್ಬಿಡ್ತಾರೆ. ಇವರಲ್ಲಿ ದೇರ್ ಇಸ್ ನೋ ಸೆಕೆಂಡ್ ಆಪ್ಷನ್. ಒಂದು ಸತಿ ಅವ್ರು ಕೆಟ್ಟವರು ಅಂದರೆ ಮುಗೀತು, ಬಂದ್, ಶಟರ್ ಬಂದ್. ಅಷ್ಟೇ ರೀತಿಯಾಗಿರ್ತಕ್ಕಂಥ ಹೃದಯವಂತಿಕೆಯೂ ಇರುತ್ತೆ. ಅಳೆದು ತೂಗಿ ಇವರು ಸ್ವಲ್ಪ ಜನಗಳಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ, ಎಲ್ಲರಿಗೂ ಸಹಾಯ ಮಾಡೋಕ್ಕೆ ಹೋಗಲ್ಲ. ಹಾಗೆ ಇವರು ಒಂದು ಸ್ವಲ್ಪ ನಾಲಿಗೆ, ಆ ರಾಹುವಿನ ನಾಲಿಗೆ ಸ್ವಲ್ಪ ಹೊರಟು, ಮನಸ್ಸು ಒಳ್ಳೆಯದೇ, ನಾಲಿಗೆ ಹೊರಟು ಜನಗಳಿಗೆ ಗೊತ್ತಾಗಲ್ಲ. ಅವ್ರು ಯಾರ ಜೊತೆನೂ ಮಾತಾಡೋದೇ ಇಲ್ಲ. ಅವ್ರು ಸ್ವಲ್ಪ ರಿಸರ್ವ್ಡ್ ಕ್ಯಾರೆಕ್ಟ್ರು, ಹೆಚ್ಚಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಅವರು. ಸೊ ಒಂಥರ ಅಂತಾರೆ, ಅವ್ರ ಹತ್ರ ಹೋದ್ರೆ ಕಷ್ಟಪ್ಪ, ಏನೇನೋ ರೇಗ್ತಾರೆ ನಮಗೆ ಅಂತ ಬರುತ್ತೆ. ಎಲ್ಲ ಸೀರೀಸಲ್ಲೂ ಅವರಷ್ಟು ಮನಸ್ಸು ಉತ್ತಮವಾಗಿರ್ತಕ್ಕಂಥದ್ದು ಎರಡೂ ಇಲ್ಲ. 2ನೇ ಸೀರೀಸಲ್ಲೂ ಸ್ವಲ್ಪ ಒಳಗಡೆ ಕಪಟ ಇದ್ದರೂ ಕೂಡ 4 ಕಪಟ ಇಲ್ಲ, ರಿಸರ್ವ್ಡ್ ಇರ್ತಾರೆ, 4 ಕಪಟ ಇಲ್ಲ. ವರ್ಕ್ಗೆ ಹೋಗೋಕ್ಕೆ ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇವರು ಇಷ್ಟಪಡ್ತಾರೆ. ಆದರೆ ಏನಾದರೂ ವರ್ಕ್ ಮಾಡಲೇಬೇಕು, ದುಡಿಲೇಬೇಕು ಅಂತಂದರೆ ಅದು 5 ಗಂಟೆಗೂ ಎದ್ದು ಹೋಗ್ತಾರೆ, ಬೆಳಗಿನ ಜಾವ 4 ಗಂಟೆಗೂ ಎದ್ದು ಹೋಗ್ತಾರೆ. ಕೆಲಸವನ್ನು ಪರಿಪೂರ್ಣವಾಗಿ ಶ್ರದ್ಧೆಯಿಂದ ಮಾಡ್ತಕ್ಕಂಥವ್ರು 4 ಸೀರೀಸ್ ಅವರು. ಪರ್ಫೆಕ್ಟ್ ವರ್ಕ್ ಮಾಡ್ತಾರೆ 4 ಸೀರೀಸ್ ಅವರು. ಬೆರಳು ತೋರ್ಸೋಕ್ಕಾಗಲ್ಲ ಅವ್ರಿಗೆ ನೀನು ತಪ್ಪು ಮಾಡಿದ್ಯಾ ಅಂತ. ಅಷ್ಟು ಕ್ಲೀನ್, ನೀಟ್, ಫಿನಿಶ್ಡ್ ಪ್ರಾಡಕ್ಟ್ ಇಸ್ ಫಿನಿಶ್ಡ್, ಪ್ಯಾಕ್ಡ್. ತುಂಬ ಕಡೆ ಫ್ಯಾಕ್ಟ್ರೀಸಲ್ಲಿ ವರ್ಕ್ ಮಾಡೋರು ಸಖತ್ತಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂದರೆ ಅವ್ರು 4 ಸೀರೀಸಲ್ಲಿ ಇರ್ತಾರೆ. ಪ್ಯಾಕಿಂಗಲ್ಲಿ ಉತ್ತಮ, ಫಿನಿಷಿಂಗಲ್ಲಿ ಉತ್ತಮ, ಪ್ರೆಸೆಂಟೇಷನಲ್ಲಿ ಉತ್ತಮ, ಈ 4 ಸೀರೀಸ್ ಅವರು. ಆದರೆ ಅವ್ರಿಗೆ ಯಾವಾಗಲೂ ಕೂಡ ಒಂದು ಮಾನಸಿಕವಾಗಿ ಒಂದು ಗೊಂದಲ ಇರುತ್ತೆ. ಮತ್ತು ಹೆಚ್ಚು ಜನ ಅವರು ಸಣ್ಣದಾಗಿ ಏನಾದ್ರು ಹೇಳ್ಬಿಟ್ರೆ ನೋವು ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ತಮಾಷೆಗೂ ಅವ್ರಿಗೆ ಏನೂ ಹೇಳೋಂಗಿಲ್ಲ. ತುಂಬ ಸೀರಿಯಸ್ ಆಗಿ, ತುಂಬ ನೈಜವಾಗಿ, ಸಮಾಧಾನದಿಂದ ಹೇಳಬೇಕು. ತಮಾಷೆಗೂ ಆಹಾ ಹಿಂಗೆ ಹಿಂಗೆ ಅಂತ ಒಂದು ಚೂರು ಆಡ್ಕೊಂಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ. ಅಷ್ಟು ಈಸಿಯಾಗಿ ಅವರು ಬ್ಲೇಮ್ನ ತೊಗೊಳ್ಳಲ್ಲ, ತಮಾಷೆಗೂ ಕೂಡ ಬ್ಲೇಮ್ ತೊಗೊಳ್ಳಲ್ಲ. ಸೊ 4 ಸೀರೀಸ್ ಅವರು ಜಗತ್ತಲ್ಲಿ ಸ್ವಲ್ಪ ಎಲ್ಲ ರೀತಿಯೂ ಇರ್ತಾರೆ. ನೀವು ಮನಸ್ಸು ಕೆಡದಲೆ, ಧೃತಿ ಕೆಡದಲೆ ನೀವು ಆರಾಮಾಗಿದ್ದರೆ ಈ 4 ಸೀರೀಸ್ ಅವರು ಒಳ್ಳೆ ಜೀವನವನ್ನು ಮಾಡ್ತಾರೆ. ಆರೋಗ್ಯದಲ್ಲಿ ಸ್ವಲ್ಪ ಅವ್ರಿಗೆ ಯಾವಾಗಲೂ ಸಮಸ್ಯೆ ಕಾಡ್ತಾ ಇರುತ್ತೆ. ಸ್ವಲ್ಪ ಎಕ್ಸರ್ಸೈಸು ರೆಗ್ಯುಲರಾಗಿ ಮಾಡ್ತಾನೇ ಇರಬೇಕು. 4, 13, 22, 31 ಉತ್ತಮವಾಗಿರ್ತಕ್ಕಂಥ ದಿವಸ. ಈ ಡೇಸಲ್ಲಿ ನಿಮಗೆ ಹೊಸ ಹೊಸ ಒಂದು ವಿಚಾರಗಳು ಬರ್ತಾನೆ ಇರುತ್ತೆ, ಆಗ್ತಾನೆ ಇರುತ್ತೆ. ಒಳ್ಳೆಯದಾಗಲಿ.
ಎಸ್, ಗುರೂಜಿ ಹೇಳಿದ ಹಾಗೆ 3 ಸೀರೀಸ್ ಹಾಗೆ 4 ಸೀರೀಸಲ್ಲಿ ಹುಟ್ಟಿದಂಥವ್ರು. 3 ಸೀರೀಸಲ್ಲಿ ಹುಟ್ಟಿದಂಥವ್ರು ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ, ಆದರೆ ಎಲ್ಲರ ಜೊತೆಗೆ ಹೋಗಿ ಮಿಂಗಲ್ ಆಗಲ್ಲ. ಇನ್ನು 4 ಸೀರೀಸ್ ಅವರು ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಾರಂತೆ. ಆಮೇಲೆ 3 ಸೀರೀಸ್ ಅವರಿಗೆ ಒಂದು ಸ್ವಲ್ಪ ಕೆಲಸದಲ್ಲಿ ಅಷ್ಟು ಕನ್ಸಿಸ್ಟೆನ್ಸಿ ಇರಲ್ಲ. 4 ಸೀರೀಸ್ ಅವರು ಒಂದು ಸ್ವಲ್ಪ ನ್ಯಾಯದ ಪರವಾಗಿ, ಸ್ವಲ್ಪ ಅಲ್ಲ ನ್ಯಾಯದ ಪರವಾಗಿ ಯಾವತ್ತೂ ಕೂಡ ಇರ್ತಾರೆ. ಹೀಗೆ ಒಂದಷ್ಟು ಗುಣಲಕ್ಷಣಗಳನ್ನು ಹೇಳಿದ್ದಾರೆ ಗುರುಜಿ. ಸೊ ನಿಮ್ಮ ಬರ್ತ್ ಡೇಟ್ ಯಾವುದು ಅಂತ ನೋಡಿ, ನಿಮ್ಮ ಗುಣಲಕ್ಷಣ ಕೂಡ ಹೀಗೆ ಇದೆಯಾ, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಸಂಬಂಧಿಕರಾಗಿರಬಹುದು, ಅವರ ಗುಣಲಕ್ಷಣಗಳು ಕೂಡ ಹೇಗೆ ಇದೆಯಾ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸೀರೀಸ್ಗಾಗಿ ಕಾಯ್ತಾ ಇರಿ, ನೋಡ್ತಾ ಇರಿ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.